ತುಂಬ ಡಲ್ ಆಗಿದ್ದಾಳಲ್ಲ, ಜ್ವರ ಗಿರ ಇದೆಯಾ? ಇಲ್ಲ ಅದಕ್ಕೆ ಜ್ವರ ಗಿರ ಏನೂ ಇಲ್ಲ. ಇಡೀ ದಿನ ಅಲ್ಲಿ ಇಲ್ಲಿ ಅಂತ ಅಲ್ದಾಡಿಸಿದ್ರಲ್ಲ, ಅದಕ್ಕೆ ಸಪ್ಪಗಿದ್ದಾಳೆ. ಪಾಪಿಗಳು ಮಗು ಅಂತ ನೋಡ್ದೆ ಪಾಪುನ ಎಷ್ಟು ಗೋಳೈಕೊಂಡ್ಬಿಟ್ರು. ಹೋಗ್ಲಿ ಬಿಡು ಸುಧಾ, ಬೇಜಾರು ಮಾಡ್ಕೋಬೇಡ. ದೇವ್ರ ದಯದಿಂದ ಇವಳಿಗೇನೂ ಆಗಿಲ್ಲ ಅಲ್ಲ, ಅಷ್ಟೇ ಸಾಕು. ಲಚ್ಚಿ, ಅಂದಾಗೆ ನೀನು ಅಲ್ಲಿಗೆ ಹೇಗೆ ಹೋದೆ? ನಿನ್ನ ಯಾರು ಕರ್ಕೊಂಡು ಹೋದ್ರು? ಯಾರೋ ಗೊತ್ತಿಲ್ಲ. ಶಾಕುಂತಲ ಅಜ್ಜಿ ತಾತ ಎಲ್ರೂ ಕಣ್ಣ ಮುಚ್ಚಾಲೆ ಆಡ್ತಿದ್ದು. ಯಾರನ್ನಾದ್ರೂ ಕರೆಯೋಣ ಅಂದ್ರೆ ಬಾಯಿನ ಗಟ್ಟಿಯಾಗಿ ಮುಚ್ಚಿದ್ರು. ಅದಕ್ಕೆ ಕರೆಯೋದಿಕ್ಕಾಗಿಲ್ಲ. ಆಮೇಲೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕೂಡಾಕಿದ್ರು. ಕಂದ, ಈ ಗಾಯ ಹೇಗಾಯ್ತು? ಅವರು ನನ್ನ ಎಳ್ಕೊಂಡೋದ್ರಲ್ಲ, ಅವಾಗ ಆಗಿದ್ದು. ಒಂದು ನಿಮಿಷ ಬಂದೆ. ತುಂಬಾ ನೋವಾಗ್ತಿದ್ಯಾ ಪುಟ್ಟ? ಹಾ, ಸ್ವಲ್ಪ. ಅತ್ತೆ ಈಗ ಔಷಧಿ ಹಚ್ತಾರೆ, ಸರಿ ಹೋಗುತ್ತೆ. ತಗೋ, ತಿಂಡಿ ತಿನ್ನು. ಒಂಚೂರು ಉರಿಯುತ್ತೆ, ಸರಿನಾ? ಆ ಕಡೆ ನೋಡ್ಬೇಡ, ನೀನಿಲ್ಲಿ ತಿಂಡಿ ತಿನ್ನು. ಅಂದಾಗೆ ಕಂದ, ನಿನ್ನನ್ನು ಯಾರೋ ಕರ್ಕೊಂಡು ಹೋದ್ರು ಅಂದ್ಯಲ್ಲ, ಅವ್ರನ್ನ ನೋಡಿದ್ಯಾ? ಇಲ್ಲ ಅತ್ತೆ, ಅವ್ರನ್ನ ನಾನು ಯಾವತ್ತೂ ನೋಡಿಲ್ಲ. ಸರಿ, ಆ ಜಾಗ ಹೇಗಿತ್ತು? ಅದು ನಮ್ಮನೆ ಗೋಡಾನ್ ಇದೆಯಲ್ಲ, ಹಂಗಿತ್ತು. ಹಳೆ ಬಿಲ್ಡಿಂಗ್ ಥರ ಇತ್ತು. ಹಾ, ನೋಡೋಕೆ ಭಯ ಆಗ್ತಿತ್ತು. ಅಲ್ಲಿ ಎಷ್ಟು ಜನ ಇದ್ರು? ತುಂಬಾ ಜನ ಇದ್ರು ಅತ್ತೆ. ಅದರಲ್ಲಿ ಒಬ್ರು ಮುಖವಾಡ ಹಾಕೊಂಡು ಬಂದ್ರು. ತುಂಬಾ ಭಯ ಆಯ್ತು. ಆಮೇಲೆ ಅಲ್ಲಿಗೊಬ್ರು ಆಂಟಿನೂ ಬಂದಿದ್ರು. ಆಂಟಿನಾ? ಪುಟಿ, ಅವ್ರ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ಅವ್ರ ವಾಯ್ಸ್ ಹೇಗಿತ್ತು? ಅವ್ರ ವಾಯ್ಸ್ ಎಲ್ಲಾದ್ರೂ ಕೇಳಿದ್ಯಾ? ಇಲ್ಲ ಅತ್ತೆ, ಅವ್ರನ್ನ ನೋಡ್ಲಿಲ್ಲ. ನನ್ನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದ್ರು.